ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ 5:30 ಆಯಿತು. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ತಲೆನೋವು, ಹೇಳೋಕ್ಕಾಗ್ತಿಲ್ಲ. ಮೇಲೆ ಆ ಥರ ತಲೆನೋವಿತ್ತು ನನಗೆ. ಸೊ ಈಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಪಾತ್ರೆಗಳನ್ನೆಲ್ಲ ತೊಳೆದು ಕಾವೇರಿ ನೀರು ಬಂದಿತ್ತು ಅದನ್ನು ಹಿಡಿದು ನೀರು ಕಾಯಕ್ಕಿಟ್ಟಿದ್ದೀನಿ. ಪೂಜೆ ಮಾಡಬೇಕು, ಶನಿವಾರ ಇವತ್ತು. ಸೊ ಈಗ ಸಂಜೆ ಮೇಲೆ ವಾರ ಮಾಡೋಣ ಅಂತೇಳಿ ಸುಮ್ಮನಾದೆ. ಸಿಕ್ಕಾಬಟ್ಟೆ ತಲೆನೋವು. ನೆನ್ನೆ ಅಲ್ಲಿ ನಮ್ಮ ಮುತ್ತಿಗೆ ಮನೆಗೆ ಹೋಗಿದ್ನಲ್ಲ, ಸೊ ಸಿಕ್ಕಾಬಟ್ಟೆ ಬಂದಿದ್ದು 11 ಗಂಟೆ ಆಯಿತು. ಅದು ಯಾಕೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ತಲೆನೋವು ಅಲ್ಲಿಂದನೇ ಸ್ವಲ್ಪ ತಲೆನೋಯ್ತಿತ್ತು, ಬಟ್ ಇಲ್ಲಿ ಬಂದಮೇಲೆ ಸಿಕ್ಕಾಬಟ್ಟೆ ತಲೆನೋವಾಯಿತು. ಏನಕ್ಕೆ ಅಂತ ಗೊತ್ತಿಲ್ಲ. ಮಾತ್ರೆ ನುಂಗಿ ಮಲಗಿದ್ರೂ ಅದು ಕಡಿಮೆ ಆಗಲಿಲ್ಲ. ಆಮೇಲೆ ಚೆನ್ನಾಗಿ ತಲೆಗೆಲ್ಲ ಫುಲ್ ಹಳ್ಳೆಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಕೊಟ್ಟು 4:15ವರೆಗೂ ಮಲಗಿದೆ. 4:15 ಮಲಗಿದಾಗ ಸ್ವಲ್ಪ ಕಡಿಮೆ ಆಯಿತು. ಈಗಲೂ ಕಣ್ಣೂರಿ ಕಡಿಮೆ ಆಗಿಲ್ಲ, ಸ್ವಲ್ಪ ಪರವಾಗಿಲ್ಲ ಒಟ್ಟಿಗೆ. ಯಾವಾಗಿತ್ತು ಹಳೆ ವಿಡಿಯೋ ಎಲ್ಲ ಎಡಿಟ್ ಮಾಡಿ ವ್ಲಾಗ್ ಅಪ್ಲೋಡ್ ಮಾಡಿ ಆಮೇಲೆ ಕೆಲಸ ಶುರು ಮಾಡಿದೆ. ಬೆಳಗ್ಗೆ ರೊಟ್ಟಿ ಹಾಕಿದ್ದೆ, ಅದಕ್ಕೆ ಬಿಟ್ಬಿಟ್ಟಿದ್ದೆ. ಪುನಿ ಊಬರ್ ಮಾಡೋಕ್ಕೆ ಹೋಗಿದ್ದಾರೆ ಇವತ್ತು. ಸೊ ಅವ್ರೇನೂ ತಿನ್ಕೊಂಡು ಹೋಗಲಿಲ್ಲ. ಬೆಳಗ್ಗೆ ರೊಟ್ಟಿ ತಿಂದಿದ್ರಲ್ಲ, ಸಾಕು ನಾನು ಅಲ್ಲೇ ಎಲ್ಲರೂ ತಿನ್ಕೋತೀನಿ ಅಂತ ಹೋದರು. ನನ್ನ ಸ್ಥಿತಿ ನೋಡೋಕ್ಕಾಗ್ದಲೇ ಪಾಪ ಹೋದರು. ಸಿಕ್ಕಾಬಟ್ಟೆ ಕಣ್ಣು ಬಿಡೋಕ್ಕಾಗ್ತಿಲ್ಲ. ಎದ್ದರೆ ಹಿಂಗೆ ಬೀಳ್ತೀನೇನೋ ಅನ್ನೋ ಥರ ತಲೆನೋಯ್ತಾಯಿತ್ತು. ಅದು ಫ್ಯಾನ್ ಹಾಕ್ಕೊಂಡಿದ್ದು 3 ದಿವಸದಿಂದ ಶೆಕೆ ಅಂತ. ಆ ಫ್ಯಾನಿಗೆ ಹಂಗಾಯ್ತು ಏನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ತಲೆನೋವು. ಫ್ಯಾನ್ ಹಾಕಿದ್ರೆ ತಲೆ ಭಾರ ಆಗುತ್ತೆ, ಬಟ್ ಇದು ತಲೆನೋವು ಮತ್ತು ಒಂಥರ ಹಿಂಗೆ ಒಂಥರ ಆಗೋದು. ಆ ಪಿತ್ತನೂ ಅಲ್ಲ, ತಲೆ ಉಯಿಲ್ ಬರುತ್ತೆ ಪಿತ್ತ ಆದರೆ, ಟೀ ಕುಡಿದು ಇದು ಮಾಡಿದ್ರೆ. ಅದು ಇದೂ ಅಲ್ಲ, ಒಂಥರ ತಲೆನೋವು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಆಯಿತು, ಇವಾಗೆಲ್ಲ ಕೆಲಸ ಆಯಿತು. ನೀರು ಕಾಯಕ್ಕಿಟ್ಟಿದ್ದೀನಿ. ಪುನರು ಮಲಗಿದ್ದಾನೆ, ಎಬ್ಬರಿಸ್ಬೇಕು. 5:30 ಆಯಿತು ಅಲ್ಲೇ. ಮತ್ತು ಇನ್ನು ರಾತ್ರಿ ಎಲ್ಲ ನಿದ್ದೆ ಕೊಡೋಲ್ಲ. ಸೊ ರಂಗೋಲಿ ಹಾಕಿ ಇಲ್ಲಿ ತುಳಸಿ ಕಟ್ಟೆ ಹತ್ರ ಒಂದು ರಂಗೋಲಿ ಹಾಕಿ, ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ತುಳಸಿ. ಸಿಕ್ಕಾಬಟ್ಟೆ ಚೆನ್ನಾಗಾಗಿದೆ ತುಳಸಿ ಮಾತ್ರ. ಈ ಕಡೆ ದೊಡ್ಡ ಪತ್ರೆನೂ ಹಾಕಿದ್ದೀನಿ. ಅವಾಗ ಪಾಟ್ ಇರಲಿಲ್ಲ ಫ್ರೆಂಡ್ಸ್, ಅಂದರೆ ಪಾಟ್ ಅನ್ನೋದಕ್ಕಿಂತ ಮಣ್ಣು ಜಾಸ್ತಿ ಇರಲಿಲ್ಲ, ಹಂಗಾಗಿ ಹಾಕ್ತೆ ನೋಡಿ. ಇಲ್ಲಿ ಚಿಗುರು ಬರ್ತಾಯಿದೆ, ಎಲ್ಲ ಕೆಳಗಡೆನೂ ಚಿಗುರು ಇದೆ, ಎಲ್ಲ ಚಿಗುರು ಬರ್ತಾಯಿದೆ. ತುಳಸಿನೂ ಅಷ್ಟೇ, ಈ ಕಡೆ ಎಲ್ಲ ಚಿಗುರು ಬರ್ತಾಯಿದೆ. ಸೊ ಚೆನ್ನಾಗಿ ಬಂದಿದೆ ತುಳಸಿ ಮಾತ್ರ. ಇದು ಅಷ್ಟೇ. ಆವಾಗ ಒಂದು ಸ್ವಲ್ಪ ದಿನ ಸ್ಟಾರ್ಟಿಂಗ್ ತುಂಬ ಹೂ ಬಿಡ್ತು, ಇವಾಗ ಮೊಗ್ಗೆಲ್ಲ ಖಾಲಿಯಾಗಿದ್ದಾವೆ. ಇದು ಮನಿ ಪ್ಲ್ಯಾಂಟ್ ಕೊರ ಅಂತ ಇತ್ತು, ಈಗ ಚಿಗುರ್ತಾ ಇದೆ ನೋಡಿ. ಇಲ್ಲಿ ಕಣ್ಣಾಗಿದೆ. ಸೊಪ್ಪು ಅಷ್ಟೇ, ಸೊಪ್ಪು ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈ ಕಡೆ ಕುದಿನಾನು ಅಷ್ಟೇ, ಕುದಿನಾನು ಚೆನ್ನಾಗಿ ಹತ್ಕೋತು. ಮತ್ತು ಆಲೂವೆರಾನು ಕೂಡ ಚೆನ್ನಾಗಿ ಹತ್ತಿದೆ. ಮನೆ ಮುಂದೆ ಪಾಟಿದ್ರೇ ಒಂದು ಲಕ್ಷಣ. ಇಲ್ಲಿ ಈ ಕಡೆ ಮಾತ್ರ, ಅಂದರೆ ಬೆಂಗಳೂರು ಕಡೆ. ಊರಲ್ಲಾದರೆ ಹಿತ್ತಲಿರುತ್ತೆ, ಹಿಂಗೂ ಹಾಕ್ಕೋಬೋದು. ಸೊ ರಂಗೋಲಿ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ಒಂದು. ಪುನರ್ ಚಿನ್ನಮ್ಮ, ಚಿನ್ನು, ಅವನಿಗೂ ಎಣ್ಣೆ ಹಾಕ್ಬಿಟ್ಟಿದ್ದೆ ಫ್ರೆಂಡ್ಸ್. ಅವನಿಗೂ ಪಾಪ ಕಣ್ಣುರಿ ಫುಲ್ಲು ಹೆಂಗಾಗ್ಬಿಟ್ಟಿತ್ತು ಅಂದರೆ ಅವನಿಗೆ ಒಂಥರ ಈಟಾಗ್ಬಿಟ್ಟು ಗೋಳಾಡ್ತಿದ್ದ ಸಿಕ್ಕಾಬಟ್ಟೆ. ಚಿನ್ನಮ್ಮ, ಚಿನ್ನಮ್ಮ, ದೌರು ಬಂಗಾರು, ಒದ್ದಳಮ್ಮ ದೌರು ಬಂಗಾರು. ಅವ್ವ ಬೆಳಗ್ಗೆ ಎಬ್ಬರಿಸ್ತಾ ಇಲ್ಲ ಕಣೆ. ಸಂಜೆ ಆಯಿತು, ಬಾ ಎದ್ದು ಹಾಲು ತೊಗೊಬಂದು ಬೂಸ್ಟ್ ಕಾಯಿಸ್ಕೊಂಡು ಕುಡ್ದು ಸ್ನಾನ ಮಾಡುವಂತೆ. ಇವತ್ತು ಮೈಯಾರಿಗೆ ಸ್ನಾನ ಮಾಡಿಸ್ತೀನಿ ಅಷ್ಟೇ ಫ್ರೆಂಡ್ಸ್. ಅವನಿಗೆ ಜಾಸ್ತಿ ಓಡಾಡ್ದ, ಹಾಗಾಗಿ ಟಯರ್ಡ್ ಆಗಿತ್ತು. ಆಮೇಲೆ ಅವನಿಗೆ ಸಾಸಿವೆ ಕಾಳು ನೀರು ಸಾಕ್ತೆ ಬಂದ ತಕ್ಷಣವೇ ಅಲ್ಲಿ ನಮ್ಮ ಮುತ್ತಿಗೆ ಮನೆಯಂತೂ ಸಿಕ್ಕಾಬಟ್ಟೆ ಮಾತಾಡ್ದ. ಮತ್ತೆ ಎಲ್ಲಿ ರಾತ್ರಿ ಎಲ್ಲ ಓಡಾಡಿಸ್ತಾನೋ ಅಂತ ಅಂದ್ಕೊಂಡು ನನಗೆ ತಲೆನೋವು ಬಂದಿದೆ ಅಂದರೆ ಅವನೇನೇನು ಮಲ್ಕೊಂಡೇ ಬಿಡ್ತಿದ್ದ. ಹಂಗಾಗಿ ಬಂದ ತಕ್ಷಣವೇ ಒಂದು ಇದು ಬಾಣಲಿಗೆ ತಪ್ಪಲಿಗೆ ಸಾಸಿವೆ ಕಾಳು ಮತ್ತು ಉಪ್ಪು ನೀರು ಸಾಕ್ತೆ. ಸೊ ಅವನಿಗೆ ಪರವಾಗಿಲ್ಲ, ಅವನೇನು ಹಾಗೆ ಚೆನ್ನಾಗಿದ್ದಾನೆ. ನನಗೆ ತಲೆನೋವು ಸಿಕ್ಕಾಬಟ್ಟೆ. ಅಪ್ಪ ತಡ್ಕೊಳಕ್ಕಾಗಂಗಿಲ್ಲ, ಎದೊಳಂಗಿಲ್ಲ. ಯಾಕೋ ಸ್ವಲ್ಪ ಹೊತ್ತು ಮಲಗಲಿ, ಒಂದು 5 ನಿಮಿಷ, ಇಲ್ಲಾಂದರೆ ಕಿರಿಕಿರಿ ಮಾಡ್ತಾನೆ. ಅವನಿಗೆ ಹಾಲು ಕಾಯಿಸ್ಕೊಟ್ಟಿಲ್ಲ, ಹಾಲು ನೋಡಬೇಕು ಊಟ ಮಾಡ್ತಾನೋ, ಹಾಲು ಕಾಯಿಸ್ಕೊಡೋದು ಏನೋ ನೋಡಬೇಕು. ಅವ್ನು ರೋಟಿನೇ ಸರಿ ಆಗ್ತಿಲ್ಲ ಪಾಪ. ಸೊ ಈಗ ನೀರು ಕಾಯಕ್ಕಿಟ್ಟಿದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ್. ಅಡುಗೆ ಮನೆ ಹಾಲು ಎಲ್ಲ ಕ್ಲೀನ್ ಮಾಡಿ ಬರ್ಸಿದ್ದೀನಿ. ಚಿನ್ನು, ಚಿನ್ನು ಎದಳೆದವ್ರಮ್ಮ, ಸಾಕು. ಮಲ್ಕೋಬೇಕಾದ್ರೆ ಮಲ್ಕೊಬಾರವ ಅಂದರೆ ಮಲ್ಕೊಳಲ್ಲ, ಹಿಂಸೆ ಮೇಲೆ ಮಲಗಿಸಿರ್ಬೇಕು. ಈಗ ಎದಳ್ಬೇಕಾದ್ರೆ ಹಿಂಸೆ. ಒಂಚೂರು ಬೇಗ ಮಲ್ಕೊಂಡ್ರೆ ಬೇಗ ಎದಳ್ಬೋದಾ? ಇಷ್ಟೊತ್ತಾದರೂ ಮಲ್ಕೊಳಕ್ಕೆ ಬರಲ್ಲ. ಒದ್ದಳು
ಚೆನ್ನಾಗಿ ಮಾಡ್ಕೊಂಡು ಬೂಚ್ ಕುಡ್ದು ಓ ಬಂಗಾರ ನನ್ನಪ್ಪ ಒತ್ತೊಳ್ಳೆ ಬಂಗಾರಿ ಬಂಗಾರ ಏ ಮುದ್ದು ಬಂಗಾರ ಬ್ಯಾವು ತೊಯ್ದಿಯಲ್ಲ ಬಂಗಾರಿ. ಇನ್ನು ನಿನ್ನೆ ನಾನು ನಮ್ಮ ಅತ್ತಿಗೆ ಮನೆಗೆ ಕುಂಕುಮಕ್ಕೆ ಹೋಗಿದ್ದಿರೋದ್ರಿಂದ ಓನರ್ ಮನೇಲಿ ಕರೆದಿದ್ರಂತೆ, ನಾನು ಹೋಗಿರಲಿಲ್ಲ. ಮತ್ತೆ ಮಾರನೇ ದಿನ ಸಂಜೆ ಬಂದು ಕರೆದಿದ್ರು. ಸೊ 3 ದಿನ ಲಕ್ಷ್ಮಿ ಇಡ್ತಾರಂತೆ ಇವ್ರ ಮನೇಲಿ. ಸೊ ಹಂಗಾಗಿ ಅರಿಶಿನ ಕುಂಕುಮಕ್ಕೆ ಅಂತ ಕರೆದಿದ್ರು, ಬಂದಿದ್ದೆ. ಅವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಂತ. ಸೊ ಕುಂಕುಮ ಇಸ್ಕೊಂಡು ಬಂದೆ. ಈಗ ನಾನು ಮನೇಲಿ ಪೂಜೆ ಮಾಡಬೇಕು. ಹಳೆಗಡಿ ನೋಡಿದಂತ ಎಲ್ಲ ಕಡೆ ಅವ್ರಿಗೆ ತೆಗ್ಸಿಲ್ವಾ ಅಂತ ನಂಬರ್ ಫೋನ್ ನಂಬರ್ ಅವ್ರದೈತೆ ಗಾಡಿ ನಂಬರ್ 9505 ಅವಾಗ ವಿಡಿಯೋ ಮಾಡ್ತಾರೆ. ಹಳೆ ಗಾಡಿ ಯಾರಿಗೋ ಬೇರೆಯವ್ರಿಗೆ ಅವರು ಅಲ್ಟಿ ಸೋರ್ಸಲ್ಲಿ ಇದ್ದರು ಫಸ್ಟು. ಅವರು ಸೂಪರ್ವೈಸರ್ಗೆ ಸಿಕ್ಕಿದ್ಯಂತೆ, ಅಂದರೆ ಸಿಕ್ಕಿತ್ತಂತೆ, ಇಲ್ಲೋ ನೋಡಿದ್ರಂತೆ. ಅದಕ್ಕೆ ಅದನ್ನೇ ಮಾತಾಡ್ತಿದ್ವಿ. ಹಳೆ ಗಾಡಿ ನೋಡಿದ್ರಂತೆ, ಅದಕ್ಕೆ ಫೋನ್ ಮಾಡಿದರು ಅಂತ. ನಮ್ಮ ಹಳೆ ಗಾಡಿ ಅಂತೂ ಒಂದು ಮೆಮೊರಬಲ್ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಮೆಮೊರೀಸ್ನ ಕೊಟ್ಟಿದೆ ಮಾತ್ರ. ಆ ಹಳೆ ಗಾಡಿನಂತೂ ಮರೆಯೋಕ್ಕೆ ಆಗೋದಿಲ್ಲ. ಇವತ್ತು ಕೂಡ ಅದು ಫೋಟೋ ಇದೆ. ಅವ್ರಿಗೂ ಒಂದು ಫೋಟೋ ಕೂಡ ಡಿಲೀಟ್ ಮಾಡಿಲ್ಲ ನಾವು. ಆ ಫೋಟೋ ಹಂಗೆ ಇಟ್ಕೊಂಡಿದ್ದೀವಿ. ಲಾಸ್ಟ್ ಟೈಮ್ ಅಂತೂ ನಿಜ ಅದನ್ನು ಕಳಿಸ್ಬೇಕು ಅಂತ ನಿಜ ಒಂಥರ ಫೀಲ್ ಆಗ್ತಾಯಿತ್ತು. ಅದನ್ನು ಬೆಂಗಳೂರವ್ರಿಗೆ ಮಾರಿದ್ದು. ಸೊ ಬೆಂಗಳೂರಲ್ಲಿ ಟೋಲ್ ಕಟ್ಟಾದರೆ ನಮ್ಮನೆಯವ್ರಿಗೆಲ್ಲ ಮೆಸೇಜ್ ಬರುತ್ತಂತೆ, ಅಂದರೆ ನಮ್ಮನೆಯವರು ಫಾಸ್ಟಾಗೆಲ್ಲ ಮಾಡಿಸಿದ್ದು. ಸೊ ಹಂಗಾಗಿ ಇನ್ನೂ ಕಟ್ಟಾದರೆ ಮೆಸೇಜ್ ಬರುತ್ತೆ, ಇಲ್ಲಿ ಹೋಗ್ತಾ ಇದೆ ಕಣೆ ನಮ್ಮ ಗಾಡಿ, ಹಳೆ ಗಾಡಿ ಅಂತೆಲ್ಲ ತೋರಿಸ್ತಾ ಇರ್ತಾರೆ. ನನಗಂತೂ ಫೀಲ್ ಆಗ್ತಾ ಇರುತ್ತೆ ನಿಜವಾಗ್ಲೂ. ಸೊ ಅದ್ರ ಬಗ್ಗೆನೇ ಮಾತಾಡಿಕೊಂಡು ಈಗ ನನಗೇನಾದರೂ ಕೊಡು ಅಂತ ಹೇಳಿದ್ದು. ದೇವರಿಗೆ ಇಟ್ಟಿದ್ದಂಥ ಮರಸೇಬನ್ನು ಕಟ್ ಮಾಡಿಕೊಡ್ತಾ ಇದ್ದೀನಿ. ಪುನರ್ ಬಂತು ನನಗೆ ಹಗ್ಲು ಏನಾರ ಕೊಡು ಅಂತ ಇರ್ತಾನೆ. ಸೊ ಹಾಗಾಗಿ ಇದಕ್ಕೆ ಉಪ್ಪು ಖಾರ ಹಾಕೋದ್ರಂತೂ ಸಿಕ್ಕಾಬಟ್ಟೆ ಸಕ್ಕತ್ತಾಗಿರುತ್ತೆ. ಹಂಗೆ ತಿನ್ನೋದ್ರೆ ಸ್ವಲ್ಪ ಒಗ್ಗೊಗ್ರು ಅಂತ ಅನಿಸುತ್ತೆ, ಬಟ್ ಉಪ್ಪು ಖಾರ ಹಾಕಿ ತಿಂದ್ರಂತೂ ತಿಂತಾನೆ ಇರಬೇಕು, ಅಷ್ಟು ಚೆನ್ನಾಗಿರುತ್ತೆ. ಸೊ ಫ್ರಿಜ್ಜಲ್ಲಿ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಹೋಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಈಗ ದೇವ್ರ ಪೂಜೆಗೆ ಇಟ್ಟಾದಮೇಲೆ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಸ್ವಲ್ಪ ಹುಳನೇ ಆಗ್ಬಿಟ್ಟಿತ್ತು, ಬಟ್ ಎಸೆಯಂಗಿಲ್ವಲ್ಲ, ದುಡ್ಡು ಕೊಟ್ಟು ತಂದಿರ್ತೀವಲ್ಲ ಅಂತೇಳಿ ನೀಟಾಗಿ ಕಟ್ ಮಾಡಿ ಹುಳ ಇಲ್ದಿದ್ದ ಕಡೆ ಎಲ್ಲ ಈಗ ಉಪ್ಪು ಖಾರ ಹಾಕಿ ಈ ಥರ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ. ಈಗ ಸುಮಾರು ಒಂದು 8 ಗಂಟೆ ಆಗಿದೆ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಜೀರಿಗೆ, ಸೋಡಾ ಸ್ವಲ್ಪ, ಅಕ್ಕಿ ಹಿಟ್ಟು, ಆಮೇಲೆ ಖಾರದ ಪುಡಿ ಎಲ್ಲ ಹಾಕಿ ಸ್ವಲ್ಪ ಬೋಂಡ ಮಾಡೋಣ, ಬಜ್ಜಿ ಮಾಡೋಣ, ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಒಂದು ಟ್ರಿಕ್ಸ್ ಏನಪ್ಪ ಅಂದರೆ ಈ ಥರ ಸುಡ್ತಾ ಇರೋ ಅಂದರೆ ಕಾಯ್ದಿರೋ ಎಣ್ಣೆನ ಹಾಕ್ಕೊಂಡ್ರೆ 1-2 ಸ್ಪೂನಷ್ಟು ಚೆನ್ನಾಗಿ ಬರುತ್ತೆ. ಈಗ ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಎಣ್ಣೆನ. ಸೊ ಅದು ಮಿಕ್ಸ್ ಮಾಡ್ಕೊತೀನಿ ಫಸ್ಟು. ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಹನಿ ಬೀಳಬೇಕು. ಹಿಂಗೆ ಇಟ್ಕೊಂಡ್ರೆ ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇರಬೇಕು, ಸ್ವಲ್ಪ ತೆಳುವೂ ಇರಬಾರ್ದು, ಗಟ್ಟಿನೂ ಇರಬಾರ್ದು, ಸ್ವಲ್ಪ ಒಂಚೂರು ಅದಕ್ಕೆಲ್ಲ ಅಂಟ್ಕೊಳ್ಳೋ ಥರ ಇರಬೇಕು ಮೆಣಸಿನ್ಕಾಯಿಗೆ. ಸೊ ಈಗ ಮೆಣಸಿನ್ಕಾಯಿನ ಫಸ್ಟೇ ನಾನು ಸ್ವಲ್ಪ ಉಪ್ಪು ಹಾಕಿ ನೆನೆಯೋಕೆ ಇಟ್ಟಿದ್ದೆ. ಸೊ ಈಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡಿದ್ದೆ, ಇಲ್ಲಾಂದರೆ ಸಪ್ಪೆ ಅಂತ ಅನಿಸುತ್ತೆ ಅಂತ ಹೇಳಿ ಎಲ್ಲ ಹಾಕಿದ್ರೆ ಸಖತ್ತಾಗಿ ಬಂದಿತ್ತು. ಮಾತ್ರ ಬಜ್ಜಿ ಅಂತೂ ತಿಂತಾನೆ ಇರಬೇಕು, ಆ ಥರ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ಮತ್ತು ಇವಾಗ ಅಡುಗೆನೂ ಕೂಡ ಶುರು ಮಾಡ್ಕೋಬೇಕು. ಲೇಟಾಗಿ ಅಡುಗೆ ಈಗ ಬಜ್ಜಿ ಮಾಡಿರೋದ್ರಿಂದ ಅಡುಗೆ ಲೇಟಾಗಿ ಮಾಡ್ತೀನಿ. ಅಂದರೆ ಬಜ್ಜಿ ಕಾಫಿ ಟೈಮಿಗೆ ಮಾಡಿಕೊಡ್ತಾ ಇರೋದು. ಸೊ ಹಾಗಾಗಿ ಕಾಫಿ ಮತ್ತು ಬಜ್ಜಿನ ಮಾಡ್ತಾಯಿದ್ದೀನಿ. ಶನಿವಾರ ಅಲ್ವಾ, ನಾನ್ ವೆಜ್ ತಿನ್ನೋಂಗಿಲ್ಲ. ಸೊ ಹಾಗಾಗಿ ಶ್ರಾವಣ ಬೇರೆ, ನಾವು ಶ್ರಾವಣದಲ್ಲಿ ಮಾಡಲ್ಲ ಜಾಸ್ತಿ. ಸೊ ಮಾಡಲ್ಲ ಅನ್ನೋದಕ್ಕಿಂತ ತಿನ್ನೋದೇ ಇಲ್ಲ. ಸೊ ಹಂಗಾಗಿ ನಾನ್ ವೆಜ್ ಇಲ್ಲ ಈಗ. ಯಾರು ಹಿಂಗೆ ಉಟ್ಕೊಂಡ್ರದು? ಅದೇನದು ಕೊಳಲ? ಅಯ್ಯಪ್ಪ, ಹಿಂದಕ್ಕೆ ತಿರ್ಗು ಪಂಜ ನೋಡೋಣ, ತಿರ್ಗೋ. ನಿಮ್ಮ ಪಬ್ಬು ಕಸ ಪಂಚ ಬಿಡೋಕೆ ಬರುತ್ತೆ. ಕಾಸೆ ಪಂಚ ಹುಡ್ದ್ರೆ ನಿಂಗೆ ತಲೆ ಕಟ್ಟಿನ ನೀನು ಹೋಯ್ತು ಖಾಲಿ ಸಿಕ್ತಂಗೆ. ಓ ತಿರ್ಗು ಹಿಂದಕ್ಕೆ. ಸೂಪರ್.
ಇನ್ನು ಮಾಮೂಲಿ ಅಂತ ಯಥಾ ಪ್ರಕಾರ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಪ್ರತಿ ಸಲ ಕೇಕ್ ತಂದಾಗಲೂ ಬರ್ತ್ಡೇ ಸೆಲೆಬ್ರೇಷನು. ಈ ಸಲ ಚಾಕ್ಲೇಟ್ ಕೇಕ್ ತಂದಿದ್ದಾರೆ. ಐಸ್ ಕೇಕ್ ತರೋರು ನಾನೇ ಬೇಡ, ಅದು ಕಾಸ್ಟ್ಲಿ ಮತ್ತು ಶೀತ ಬೇರೆ ಆಗುತ್ತೆ, ಮಾಮೂಲಿ ಚಾಕ್ಲೇಟ್ ಕೇಕೆ ತಗೊಂಬ ಅಂತ ಹೇಳಿದೆ. ಸೊ ಇವತ್ತು ಚಾಕ್ಲೇಟ್ ಕೇಕ್ ತಂದಿದ್ದಾರೆ. ಅಪ್ಪ ಬೇಗ ಬಂದುಬಿಟ್ಟಿದ್ದಾರೆ. ಸೊ ನನಗೂ ಕೂಡ ಪಾನಿಪುರಿ ಎಲ್ಲ ತೊಗೊಂಬಂದಿದ್ದಾರೆ. ನಾನೇನು ಹೇಳಲ್ಲ, ಕೆಲವೊಂದು ಸಲ ಅವರೇ ತಂದುಬಿಡ್ತಾರೆ. ಈಗ ಪಾನಿಪುರಿ ಎಲ್ಲ ನಾನು ಈಗ ಜಸ್ಟ್ ಊಟ ಮಾಡಿದ್ದೆ. ಸೊ ಹಂಗಾಗಿ ಆಮೇಲೆ ತಿನ್ನೋಣ ಅಂತೇಳಿ ಎತ್ತಿಡ್ತಾ ಇದ್ದೆ. ಪುನರ್ವಂಗೆ ಕೇಳಿದೆ ತಿಂತೀಯಾ ಅಂತ, ಅವನು ಕೂಡ ಇಲ್ಲ ಅಂತ ಹೇಳ್ದ. ಅಂದರೆ ಚಾಕ್ಲೇಟ್ ಕೇಕ್ ತಿಂತಾ ಇದ್ದಾನಲ್ಲ, ಸೊ ಹಂಗಾಗಿ ಅವನು ಬೇಡ ಅಂದ. ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಕಮೆಂಟು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.